ತುಮಕೂರು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣನವರ ಕಚೇರಿ ಉಪಯೋಗಕ್ಕೆ ನಗರದ ರೈಲ್ವೆ ನಿಲ್ದಾಣದ ಎದುರಿನ ಪರಿವೀಕ್ಷಣಾ ಕಟ್ಟಡವನ್ನು ನೀಡಿ ಅನುಮೋದನೆ ಮಾಡಿದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ಅನುಮೋದನೆಯನ್ನು ಹಿಂಪಡೆದಿದ್ದು ರಾಜ್ಯ ಸರ್ಕಾರದ ಕ್ರಮವನ್ನು ಜಿಲ್ಲೆಯಲ್ಲಿ ಎನ್ಡಿಎ ಮೈತ್ರಿ ಶಾಸಕರು ಖಂಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡುತ್ತಿದೆ ಎಂದು ಟೀಕಿಸಿದ ಶಾಸಕರು ಮಹಾಲಕ್ಷ್ಮಿಯ ಶುಭಾಶಯಗಳನ್ನ ಹೇಳ್ತಾ ಏನಿವತ್ತು ನಾವೆಲ್ಲ ಕೂತಿರ್ತಕ್ಕಂಥ ಒಂದು ಕಚೇರಿಯಲ್ಲಿದೆ. ಇದು ಹಳೆ ಐಟಿ ಇನ್ಸ್ಪೆಕ್ಷನ್ ಬಂಗ್ಲೋ ಆಗಿತ್ತು. ಆ ಬಂಗ್ಲೋ 1941ರಲ್ಲಿ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದಂಥ ಒಂದು ಕಟ್ಟಡ. ಅದನ್ನು ಹಲವಾರು ದಿವಸಗಳಿಂದ IB ಅಲ್ಲಿ ಇದಾದ ನಂತರ ಮತ್ತೊಂದು IB ಪ್ರಾರಂಭವಾಗಿ ಈಗ ಇನ್ನೊಂದು ಹಿಂದುಗಡೆ ದೊಡ್ಡದಾಗಿ ವಿಶಾಲವಾಗಿ ಮಾಡಿರೋದ್ರಿಂದ ಇದು ಥರ ಕಳಪೆ ಬಿದ್ದಿದ್ದಂಥದ್ದು, ಏನು ಕೂಡ ಉಪಯೋಗ ಆಗದ ರೀತಿಯಲ್ಲಿ ಈ ಒಂದು ಕಟ್ಟಡ ಶಿಥಿಲ ವ್ಯವಸ್ಥೆಯಲ್ಲಿದ್ದಂಥದ್ದು IBಯನ್ನು ಅದನ್ನು ಗುರುತಿಸಿ ಇವತ್ತು ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ಮತ್ತು ಸರ್ಕಾರದ ಆದೇಶದ ಮೇಲೆ ಏನು ಈ ತಿಂಗಳು 3ನೇ ತಾರೀಕು ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿ ಇದನ್ನು ನಮ್ಮ ಲೋಕಸಭಾ ಸದಸ್ಯರ ಒಂದು ಕಚೇರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು. ಬರೀ ಲೋಕಸಭಾ ಸದಸ್ಯರಾಗಿದ್ದರೆ ಪರವಾಗಿರಲಿಲ್ಲ, ಜೊತೆಗೆ ಅವರು ಕೇಂದ್ರದ ಸಚಿವರು ಕೂಡ ಆಗಿರೋದ್ರಿಂದ ಜನಸಂದಣಿ ಜಾಸ್ತಿ ಇರ್ತದೆ ಮತ್ತು ಇಲಾಖೆ ಕೆಲಸಗಳು ಎಲ್ಲದಕ್ಕೂ ಕೂಡ ಅನುಕೂಲ ಆಗಲಿ ನಿಟ್ಟಿನಲ್ಲಿ ಈ ಒಂದು ವಿಶಾಲವಾದಂಥ ಕಟ್ಟಡವನ್ನು ಅವರಿಗೆ ಕಚೇರಿಗೆ ಒಂದು ಸರ್ಕಾರ ಒಂದು 3ನೇ ತಾರೀಕು ಆದೇಶವನ್ನು ಕೂಡ ಹೊರಡಿಸಿ ಇದನ್ನು ಕಚೇರಿ ನವೀಕರಣ ಕೂಡ ಜಿಲ್ಲಾಧಿಕಾರಿಗಳು ಅವರ PWD ಅವರ ಅನುದಾನದಡಿನಲ್ಲಿ ಉತ್ತಮ ರೀತಿಯಲ್ಲಿ ಒಂದು ನವೀಕರಣ ಕೂಡ ಮಾಡಿ ಇದನ್ನು ಸುಸಜ್ಜಿತವಾಗಿ ಒಂದು ಲೋಕಸಭಾ ಸದಸ್ಯರ ಕೊಠಡಿಗೆ ಕಚೇರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅದನ್ನು ಇವತ್ತು ಬೆಳಗ್ಗೆ ನಮಗೆ ಈಗಾಗಲೇ ಕಳೆದ ಒಂದು ವಾರದಿಂದಲೂ ಕೂಡ ಇಲ್ಲ ಪ್ರಕ್ರಿಯೆಗಳು ಪ್ರಾರಂಭ ಆಗಿ ಎಲ್ಲ ಕಚೇರಿಯ ಕಡತಗಳನ್ನ ಎಲ್ಲದನ್ನು ಕೂಡ ಇಲ್ಲಿಗೆ ವಿಲೇವಾರಿ ಮಾಡಿ ಇಲ್ಲಿ ಬಂದಂಥ ಏನು ಸಾರ್ವಜನಿಕರು ಎಲ್ಲ ಕ್ಷೇತ್ರದ 8 ಕ್ಷೇತ್ರದ ಏನು ಸಾರ್ವಜನಿಕರು ಬಂದಂಥ ಕೆಲಸ ಕಾರ್ಯಗಳನ್ನು ಕೂಡ ಇಲ್ಲಿ ಮಾಡಲಿಕ್ಕೆ ತೊಡಗಿಸ್ಕೊಂಡಂಥದ್ದು. ಇಲ್ಲಿ PAಗಳು ಎಲ್ಲರೂ ಕೂಡ ಸಕ್ರಿಯವಾಗಿದ್ದಂಥ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಆಘಾತಕಾರ ಒಂದು ಸುದ್ದಿಯನ್ನು ಸರ್ಕಾರದ ಏನು PWD ಸೆಕ್ರೆಟರಿ ಅವರು ನೀಡಿರ್ತಕ್ಕಂಥದ್ದು. ಅದರಲ್ಲಿ ಇವತ್ತು ಇದನ್ನು ರದ್ದುಪಡಿಸಲಾಗಿದೆ ಅಂತಕ್ಕಂಥ ಒಂದು ಆದೇಶವನ್ನು ಇವತ್ತು ಬೆಳಗ್ಗೆ ಹೊರಡಿಸಿದ್ದಾರೆ. ಯಾವ ಕಾರಣಕ್ಕಾಗಿ ಹೊರಡಿಸಿದ್ದಾರೆ ಅಂತ ಖಂಡಿತ ಇದನ್ನು ಕೊಟ್ಟಂಥವರು ಸರ್ಕಾರದವರೇ. ಇದನ್ನು ಕಚೇರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ಅದನ್ನು ಜಿಲ್ಲಾಧಿಕಾರಿಗಳು ಪೂರ್ಣ ನವೀಕರಣ ಮಾಡಿಸಿ ಕೊಟ್ಟಿರ್ತಕ್ಕಂಥವ್ರು ಅವರೇ. ಅದನ್ನು ತಕ್ಕೊಳ್ಳಿಕ್ಕೆ ಕಾರಣ ಏನು, ಇಲ್ಲೇನಾದರೂ ಕೂಡ ಇದರಲ್ಲಿ ರಾಜಕೀಯ ಏನಾದರೂ ಇದೆಯಾ ಅಂತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಅನುಮಾನ ಆಗ್ತದೆ. ಇದರಲ್ಲಿ ಬೇರೇನೂ ಉದ್ದೇಶಕ್ಕಲ್ವಲ್ಲ, ನಾವು ಕೂಡ ಸರ್ಕಾರದ ಒಂದು ಅಂಗ. ಇವರು ಕೇಂದ್ರ ಸಚಿವರು ಇದನ್ನು ಬಳಸ್ಕೊಳ್ಳೋದ್ರಿಂದ ಇನ್ನೂ ಉತ್ತಮ ರೀತಿಯಲ್ಲಿ ಈ ಕಟ್ಟಡ ಕೂಡ ಇರ್ತದೆ, ಈ ಆವರಣ ಕೂಡ ಉತ್ತಮ ರೀತಿಯಲ್ಲಿ ಜನಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಇಲ್ಲಿ ಬಂದಂಥ ಮುಖಂಡರಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿಗೆಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ಈ ಒಂದು ವಾತಾವರಣ ಇರೋದ್ರಿಂದ ಖಂಡಿತ ಇಲ್ಲಿ ಉತ್ತಮ ರೀತಿಯಲ್ಲಿ ಕಚೇರಿ ನಡೆಸಲಿಕ್ಕೆ ಅಭ್ಯಂತರ ಏನಿಲ್ಲ. ಅದನ್ನು ದಯಮಾಡಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡೋದಿಷ್ಟೇ ಸರ್ಕಾರವನ್ನು. ಯಾಕೆ ಇದರಲ್ಲೇನೋ ರಾಜಕೀಯ ಟ್ರಾನ್ಸ್ಫರ್ ಥರ ಇದನ್ನು ಕೂಡ ಏನಾದ್ರು ಒಂದು ದಂಧೆ ಮಾಡ್ಕೊಂಡ್ಬಿಟ್ಟಿದ್ರೆ ಆರ್ಡರ್ ಕೊಡೋದು ವಾಪಸ್ ತಗೊಳ್ಳೋದು. ಈ ಬಾಗಿಲನ್ನು ನೀವು ಯಾವ ಥರ ಕೊಟ್ರಿ ಮತ್ತು ಅದರಲ್ಲಿ ಪರಿಶೀಲನೆ ಮಾಡೋಕ್ಕೆ ಹೋಗೋದು, ಮತ್ತೆ ಮುಖ್ಯಮಂತ್ರಿಗಳು ಅದಿಲ್ಲ ನಾನು ಮಾಡಲ್ಲ ಅಂತಕ್ಕಂಥದ್ದು. ಇದು ಎಷ್ಟು ಸರಿ? ಸರ್ಕಾರ ಒಂದು ನಿಯಮ ಇಟ್ಕೊಂಡಿರಬೇಕು, ಆ ನಿಯಮದಂತೆ ಹೋಗ್ಬೇಕಾಗ್ತದೆ. ಕೊಡಬೇಕಾದ್ರೆ ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಕೊಟ್ಟ ಮೇಲೆ ಮತ್ತೆ ಅದು ಹಿಂಪಡಿಬೇಕು ಅಂದರೆ ಇದರಲ್ಲಿ ನಾವು ಏನು ಅನುಮಾನ ತಿಳ್ಕೋಬೇಕು ಗೊತ್ತಾಗ್ತಾ ಇಲ್ಲ. ದಯಮಾಡಿ ಇದರಲ್ಲಿ ಯಾರ್ದಾರು ಕೈವಾಡ ಇದೆ, ಏನಾದ್ರು ಇದರಲ್ಲಿ ರಾಜಕೀಯ ಬೆರೆಸ್ಲಿಕ್ಕೆ ಕೊಟ್ಟಿದ್ದೀರಾ, ರಾಜಕೀಯ ದಯಮಾಡಿ ಇಂಥದ್ರನ್ನೆಲ್ಲ ಮಾಡೋಕ್ಕೆ ಹೋದರೆ ನಿಮ್ಮನ್ನೇ ಜನ ಬೈತಕ್ಕಂಥದ್ದು. ದಯಮಾಡಿ ಇಂಥ ಆದೇಶಗಳನ್ನ ರದ್ದುಪಡಿಸಿ ಗೌರವಯುತವಾಗಿ ನಡ್ಕೋಬೇಕು ಅಂತ ಸರ್ಕಾರದ ನಾನು ಒತ್ತಾಯ ಮಾಡ್ತೀನಿ. ಇರ್ಬೋದೇನೋ ನಮ್ಗೆ ಅನಿಸ್ತದೆ. ಬೇರೆ ಇಲ್ಲಿ ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಇದನ್ನ ನವೀಕರಣ ಉದ್ಘಾಟನೆ 2ನೇ ತಾರೀಕು ಏನು ಕೊಟ್ಟಿದ್ದಾರೋ ಅವತ್ತೇ ಆಕ್ಯುಪೈ ಮಾಡ್ಕೊಂಡಿದ್ದೀವಿ. ಆಲ್ರೆಡಿ ಸ್ಟಾಫ್ ಮತ್ತೊಂದು ಸೋಮಣ್ಣ ಅವರು ಎಲ್ಲರೂ ಇದ್ದಾರೆ. ಸಣ್ಣ ಪುಟ್ಟ ರಿಪೇರಿ ಆಗ್ತಿರ್ಬೋದು ಬಿಟ್ರೆ ಆಲ್ರೆಡಿ ಆಕ್ಯುಪೈ ಅದೇನು ಆಗಸ್ಟ್ 2ನೇ ತಾರೀಕು ಏನು ಆರ್ಡರ್ ಕೊಟ್ಟಿದ್ದಾರೆ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಆಫೀಸ್ ಟೇಕ್ ಓವರ್ ಆಗಿದೆ. ಇಷ್ಟೊತ್ತು ನಮ್ಮ ನಾಯಕರುಗಳಾದಂಥ ಸನ್ಮಾನ್ಯ ಸುರೇಶ್ ಬಾಬಣ್ಣ ಅವರು, ಸುರೇಶ್ ಗೌಡ್ರು ಹೇಳಿದಾಗೆ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕ್ಷುಲ್ಲಕ ರಾಜಕೀಯ ಮಾಡ್ತಾ ಇದೆ ಮತ್ತು ಜಿಲ್ಲೆಗೆ ಇದು ಅಭಿವೃದ್ಧಿಯ ಈ IBನಲ್ಲಿ ಏನೇನಾಗ್ತದೆ ನಿಮಗೂ ಗೊತ್ತು. ಕಳೆದ 50 ವರ್ಷದಿಂದ ಈ ಹಳೆ ಬಿಲ್ಡಿಂಗ್ಗಳಲ್ಲಿ ಏನೇನಾಗ್ತಿದೆ ನಿಮಗೂ ಗೊತ್ತಿದೆ. ಎಷ್ಟು % ಇಲ್ಲಿ ಅಭಿವೃದ್ಧಿಗೆ ಈ ವಾತಾವರಣದಲ್ಲಿ ಉದ್ಯೋಗ ಆಗ್ತಿದೆ ನಿಮಗೂ ಕೂಡ ಗೊತ್ತಿದೆ.
ಹೊಸ ಬಿಲ್ಡಿಂಗ್ ಆಗಿದೆ ಕಳೆದ 6-7 ವರ್ಷದಿಂದ. ಈ 2 ಫ್ಲೋರ್ ಈ ಹೋದ ವರ್ಷ ಶುರು ಆಯಿತು. ಆದ್ರಿಂದ ನಾನು ಮನವಿ ಮಾಡ್ಕೊಳ್ಳೋದು, ಈ ಒಂದು IB ಜಾಗ ಇರೋದು ಸರ್ಕಾರಿ ಜಾಗ, ಇದು ಜನಪರವಾಗಿ ಉಪಯೋಗ ಆಗೋದಕ್ಕೆ ಅವ್ರು ಸ್ವಾಗತ ಮಾಡಬೇಕು. ಇದು ಯಾಕೆ ಈ ರೀತಿ ಕ್ಷುಲ್ಲಕವಾಗಿ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ಈ ರೀತಿ ಕಾಂಗ್ರೆಸ್ನ ರಾಜಕಾರಣಿಗಳು ಈ ರೀತಿ ಮಾಡ್ತಿದ್ದಾರೆ? ಸುರೇಶ್ ಬಾಬಣ್ಣ ಏನು ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ, ನಾವು ಕೂಡ ಈ ಜಾಗನ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ. ಇದನ್ನ ಇಲ್ಲೇನೆ ಆಫೀಸ್ ಅವರು ರನ್ ಮಾಡ್ತಾರೆ, ಏನ್ ಮಾಡ್ತಾರೋ ನಾವು ಕೂಡ ಸುರೇಶ್ ಗೌಡ್ರು ಹೇಳ್ತೀವಿ. ಆಲ್ರೆಡಿ ಆಕ್ಯುಪೈ ಆಗಿದೆ. ಯಾವ ರೀತಿ ಏನು ಒಂದ್ ಸಣ್ಣ ಮನೆಗೆ ಸೇರ್ಕೊಂಡ್ರೆ ನೀವು ಕೋರ್ಟ್ ಹೋದ್ರು ಬಿಡಿಸಕ್ ಆಗೋದಿಲ್ಲ. ಇದು ಅಲಾಟ್ ಆಗಿರುವಂತದ್ದು ಆಫೀಸ್ ಇದೆ. ಸಾರ್ವಜನಿಕವಾಗಿ ಇಲ್ಲೇ ಮೋಜ್ ಮಾಡೋದಿಕ್ಕಲ್ಲ, ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡುವಂತ ಒಂದು ವ್ಯವಸ್ಥೆ. ಅದನ್ನ ವಾಪಸ್ ಪಡ್ಕೊಳಕ್ಕೆ ಯಾವುದೇ ಕಾರಣಕ್ಕಾಗಲ್ಲ. ಆಫೀಸ್ ನಾವು ಇದ್ದೇ ಇರ್ತೀವಿ. ಅವ್ರು ಯಾರು ಏನ್ ಮಾಡ್ತಾರೋ ನೋಡಿ, ಸುರೇಶ್ ಗೌಡ್ರು ಕೂಡ ಇರ್ತಾರೆ, ಎಲ್ಲರೂ ಕೂಡ ಇರ್ತಾರೆ. ಯಾವ ರೀಸನ್ ಕೊಟ್ಟು ರದ್ದು ಮಾಡಿದ್ದಾರೆ? DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು, ಇವರು ಮೂವರು ಸೇರಿ ಈ ನಮ್ಮ ಕೇಂದ್ರ ಸಚಿವರ ಒಂದು ಆಫೀಸನ್ನು ಕೊಟ್ಟಿದ್ರು, ಇವತ್ತು ರದ್ದು ಮಾಡಿದ್ದಾರೆ. ನನಗೆ ಗೊತ್ತಿದೆ ಯಾರ್ಯಾರು ಇನ್ವಾಲ್ವ್ ಆಗಿದೆ. ನಾನು ಪರಮೇಶ್ ಸಾಹೇಬರಿಗೆ ಹೇಳೋದಿಷ್ಟೇ, ನಮ್ಮ ಜಿಲ್ಲೆ ಶಾಂತವಾಗಿತ್ತು, ನೀವು ಇದನ್ನ ದ್ವೇಷವಾಗಿ ಇದನ್ನ ರದ್ದು ಮಾಡಿದ್ದೀರ. ಈಗ ನೇರ ಹೊಣೆ ನೀವೇ, ನಮ್ಗೆ ಗೊತ್ತಿದೆ. ಇದು ಬೇಡ. ನಾನು ವಿನಂತಿ ಮಾಡ್ತೀನಿ, ದ್ವೇಷದ ರಾಜಕಾರಣ ಬೇಡ. ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು. ನೀವು ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಇಲ್ಲಿ ಮೆಟ್ರೋ ಟ್ರೈನ್ ತರ್ತೇನೆ, ಮತ್ತೆ ಇಲ್ಲಿ ಕ್ರಿಕೆಟ್ ಒಳಗಡೆ ದಾವಣಗೆರೆ ಮತ್ತೆ ಚಿತ್ರದುರ್ಗ, ತುಮಕೂರು, ದಾವಣಗೆರೆ, ಚಿತ್ರದುರ್ಗ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರೆ, ರಾಯದುರ್ಗ ಇದನ್ನು ಕೂಡ 2025-26 ಕಂಪ್ಲೀಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಜಲಜೀವನ್ ಮಿಷನ್ ಅಡಿ ಸಾಕಷ್ಟು ನೀರಾವರಿ ಯೋಜನೆಗಳಿಗೆ ಹಣ ತರಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅವರು ಸ್ಪೀಡು ವೇಗ ನೋಡಿ ಇವ್ರಿಗೆ ನಡಕ ಬಂದ್ಬಿಟ್ಟಿದೆ. ಇಲ್ಲಿದ್ರೆ ತುಮಕೂರು ಜಿಲ್ಲೆ ರಾಜಕಾರಣ ಖಂಡಿತ ಕಾರ್ಯಾಲಯ ಹೃದಯ ಭಾಗ ಇದ್ದಂಗೆ. ನಿಮ್ಗೆ ಗೊತ್ತಿರಲಿ, ಯಾವುದೇ ಒಂದು ಕಾರ್ಯಾಲಯ, ಜನಪ್ರತಿನಿಧಿಗಳ ಕಾರ್ಯಾಲಯ ಒಂದು ಹೃದಯ ಭಾಗ ಇದ್ದಂಗೆ, ಅದು ತುಂಬಾ ಮಹತ್ವ ಇತ್ತು. ಅದಕ್ಕೆ ನಾವು ಹೇಳಿರೋದು, ಈ ಆಫೀಸನ್ನ ನಮ್ಮ ರಾಜಕಾರಣ ಮಾಡೋದಕ್ಕಲ್ಲ, ಡೆವಲಪ್ಮೆಂಟ್ಗೆ. ನೀವು ಎಷ್ಟು ಕೇಂದ್ರದ ಪ್ರಾಜೆಕ್ಟ್ಗಳು ಎಷ್ಟಿದೆ? ನಾನು DC ಮೇಡಮ್ ಅವ್ರಿಗೆ ಹೇಳ್ತೇನೆ, ದಯವಿಟ್ಟು ನಿಮ್ಮನ್ನು ನಾವು ತರಲ್ಲ ಈ ರಾಜಕೀಯಕ್ಕೆ. ನೀವು ಸರ್ಕಾರ ಹೇಳ್ದಂಗೆ ಕೇಳ್ತೀರಾ. ಆದರೆ ಪರಮೇಶ್ವರ್ ಸಾರಿ ಮಾತ್ರ ಹೇಳ್ತಾ ಇದ್ದೇನೆ, ದಯವಿಟ್ಟು ನೀವು ಸಜ್ಜನ ರಾಜಕಾರಣಿಗಳಂತ ಇಡೀ ಕರ್ನಾಟಕದ ಜನ ಹೇಳ್ತಾರೆ. ನಿಮ್ಗೆ ಯಾಕೆ ಈ ಬುದ್ಧಿ ಬಂತು ಗೊತ್ತಾಗ್ಲಿಲ್ಲ ನನಗೆ. ನಿಮ್ಮ ಸ್ಥಾನಕ್ಕೇನು ಬರಲ್ಲ ಅವರು. ನಿಮ್ಮೇನು ಸೋಮಣ್ಣ ಬಂದ ಮಗನೇನು ಕೊರಟಗೆರೆಯಲ್ಲಿ ನಿಲ್ಲಿಸಲ್ಲ, ಇಲ್ಲ ತುಮಕೂರು ಜಿಲ್ಲೆಯಲ್ಲಿ ನಿಲ್ಲಿಸಲ್ಲ. ನಿಮ್ಗೆ ಯಾಕೆ ದ್ವೇಷದ ರಾಜಕಾರಣ ಮಾಡ್ತೀರಾ? ದಯವಿಟ್ಟು ನೀವು ವಿಶ್ವಾಸದಲ್ಲಿ ಹೋಗ್ರಿ. ನಮ್ಮೆಲ್ಲರನ್ನ ವಿಶ್ವಾಸಕ್ಕೆ ಯಾವ ರೀತಿ ತಗೊಂಡು ಹೋಗ್ತಿದ್ದೀರೋ, ಮುಂದೆನೂ ಕೂಡ ಸೋಮಣ್ಣ ಅವ್ರನ್ನ ಮತ್ತೆ ಕೇಂದ್ರ ಸರ್ಕಾರವನ್ನ ನೀವು ನರೇಂದ್ರ ಮೋದಿ ವೇಗ ಇರಲಿ, ಸೋಮಣ್ಣನ ವೇಗ ತಡ್ಕೊಳ್ಳೋಕ್ಕಾಗಿಲ್ಲ ನಿಮಗೆ. ನಾನು ವಿನಂತಿ ಮಾಡ್ತೇನೆ ಇಲ್ಲಿನ ಕಾಂಗ್ರೆಸ್ಸಿನ ನಾಯಕರುಗಳಿಗೆ, ನಿಮಗೆ 136 ಸೀಟು ಬಹಳ ವರ್ಷಗಳ ನಂತರ ಬಂದಿದೆ. ಅದನ್ನ ಜನ ಕೊಟ್ಟಿರೋದು ಒಂದು ಒಳ್ಳೆ ಸರ್ಕಾರ ಕೊಡಿ ಅಂತ, ದ್ವೇಷದ ರಾಜಕಾರಣ ಮಾಡಿಬಿಡಿ ಅಂತ. ಈ